ಇದು ಬೆಳಕಾಗಬೇಕು, ನಾನು ಬರೆದಿರೋದು 4 ಜನಕ್ಕೆ ರೀಚ್ ಆಗಬೇಕು ಅಂತ ಕನಸುಗಳು ಕಟ್ಟಿಕೊಂಡು ಬೆಂಗಳೂರಿಗೆ ಬಂದು ಇವತ್ತು ಎಲ್ಲ ಸ್ನೇಹಿತರುಗಳ ಜೊತೆ ಎಲ್ಲ ಸೇರಿ ನಿಜವಾಗ್ಲೂ ಈ ವ್ಯಕ್ತಿ ನಾನು ಒಂದು 15 ದಿವಸದಿಂದ ನೋಡ್ತಾ ಇದ್ದೀನಿ. ಇವರಲ್ಲಿ ಒಂದು ಶ್ರದ್ಧೆ ಭಕ್ತಿ ಇದೆ. ಸರಸ್ವತಿ ನಂಬಿ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ತನ್ನ ಕಾಯಕವನ್ನು ಮುಂದುವರಿಸ್ತಾರೋ ಅವರಿಗೆ ಸರಸ್ವತಿ ಒಲ್ದೇ ಒಲಿತಾಳೆ. ಆ ಥರ ಸಂತೋಷ್ ಅವ್ರಿಗೂ ನಿಜವಾಗ್ಲೂ ಶಾರದೆ ಮಾತೆ ಆಶೀರ್ವಾದ ಮಾಡಲಿ. ಇನ್ನೂ ಒಳ್ಳೆ ಒಳ್ಳೆ ಸಾಹಿತ್ಯನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಲಿ. ನಾನು ನನ್ನ ಸಿನಿಮಾದಲ್ಲಿ ನೆಕ್ಸ್ಟ್ ಸಿನಿಮಾದಲ್ಲಿ ಇವ್ರ ಹತ್ರ ಬರೆಸ್ತೀನಿ ಅಂತ ಹೇಳ್ತೀನಿ. ಜೊತೆಗೆ ನನಗೆ ಗಣೇಶ ಸಾಂಗು ಏನು ಮಾಸು ಕ್ಲಾಸು ಎಲ್ಲದಕ್ಕೂ ಸಹಿ ಅಂತ ಬರೆದಿದ್ದಾರೆ. ತಾಯಿ ಸಾಂಗು ನಿಜವಾಗ್ಲೂ ಅದ್ಭುತವಾಗಿ ಚೆನ್ನಾಗಿ ಬರೆದಿದ್ದೀರಾ. ದೇವರು ನಿಮಗೆ ಶಾರದಾ ಮಾತೆ ಚೆನ್ನಾಗಿ ಆಶೀರ್ವಾದ ಮಾಡಲಿ. ಆಮೇಲೆ ಇನ್ನೊಂದು ಖುಷಿ, ನಿಮ್ಮೂರಿಂದ ನೋಡಿ, ನಮ್ಮೂರು, ನಮ್ಮ ಅಣ್ಣ ತಮ್ಮ, ನನ್ನ ಫ್ರೆಂಡು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ದೇನೆ ಅಂತ ಆಶೀರ್ವಾದ ಮಾಡೋಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಲರ ಆರೈಕೆ, ನಿಮ್ಮ ಆಶೀರ್ವಾದ ಸಂತೋಷ್ ಅವ್ರ ಮೇಲೆ ಇರಲಿ. ಒಳ್ಳೆಯದಾಗಲಿ ಸಂತೋಷ್ ಅವರೇ. ನಿಮ್ಮಿಂದ ಒಳ್ಳೊಳ್ಳೆ ಇದು ಗೀತೆಗಳು ಬರಲಿ, ಒಳ್ಳೊಳ್ಳೆ ಕವಿ ಏನೋ ಕವನಗಳು ಬರಲಿ, ಎಲ್ಲರಿಗೂ ಇಷ್ಟ ಬರೋವಂಥ ಬರಲಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇನ್ನು ಜಯರಾಮ್ ಸರ್ ಅವರು. ಎಲ್ರಿಗೂ ನಮಸ್ಕಾರ. ನನಗೆ ಫಸ್ಟು ಸಂತನ ಮೀಟ್ ಮಾಡಿದ್ದು ನಮ್ಮ ಮಹೇಶ್ ಅನ್ನೋರ ಕಡೆಯಿಂದ ಬಂದು ಮೀಟ್ ಮಾಡಿದ್ರು. ಬಂದ ತಕ್ಷಣ ನಾನು ಮಾಡಿಬಿಟ್ಟು, ಸರ್ ನಾನು ಬರೀತೀನಿ ಅಂತ ಅಂದರು. ಬರೀತೀರಾ? ನಾನು ಭದ್ರಾವತಿರಲ್ವಾ ಇಷ್ಟೇ, ಅಲ್ಲಿ ನಮಗೆಲ್ಲ ಭದ್ರಾವತಿ ಅಂದ ತಕ್ಷಣ ಒಂದು ಖುಷಿ ಆಗುತ್ತೆ, ನಮ್ಮೂರಿನವರು ಅಂತ. ಸರಿ ಸಂತು ಆಯಿತು ಅಂತ ತೆಗೆದು ಒಂದು ಡೈರಿ ಮುಂದೆ ಇಟ್ಟರು. ಒಂದು ಧರ್ಮಸ್ಥಳ ಸಾಂಗ್ ಬರೆದಿದ್ರು, ನಿಜವಾಗ್ಲೂ ಸುಳ್ಳು ಹೇಳೋದಲ್ಲ, ಅದ್ಭುತವಾಗಿತ್ತು. ನಾನು ಆವಾಗಲೇ ಸಂತುಗೆ ಒಂದು ಆ ಸಾಂಗ್ ಕೇಳಿದ ತಕ್ಷಣ ಒಂದ್ಸತಿ ನನಗೆ ಒಂದು ಮೈ ಜುಮ್ ಅಂತು, ಏನಪ್ಪ ಇಷ್ಟು ಅದ್ಭುತವಾಗಿ ಬರೆದಿದ್ದಾರಲ್ಲ ಅಂತ. ನಾನೇ ಬೆಳಿಗ್ಗೆ ಕಾಲ್ ಮಾಡಿದೆ, ಸಂತು ಎಷ್ಟು ಗಂಟೆ ಸಿಗ್ತೀರಾ ಅಂತ ಕೇಳಿದೆ. ಅಣ್ಣ ನೀವು ಎಷ್ಟು ಗಂಟೆಗೆ ಹೇಳ್ತೀರ ಅಷ್ಟು ಗಂಟೆ ಬರ್ತೀನಿ ಅಣ್ಣ ಅಂದರೆ. ಸರಿ 11:30 ಬನ್ನಿ ಅಂತ ಹೇಳಿದೆ. ಬಂದ ತಕ್ಷಣ ನಮ್ಮ ಕೆಲವು ಸ್ನೇಹಿತರು ಡೈರೆಕ್ಟರ್ಗಳನ್ನೆಲ್ಲ ಮೀಟ್ ಮಾಡಿಸ್ದೆ. ಅದ್ಭುತವಾಗಿ ಬರೀತಾರಪ್ಪ, ಸಖತ್ತಾಗಿ ಬರೆದಿದ್ದಾರೆ ಸಾಂಗ್ನ ಅಂತ ಹೇಳಿದೆ. ಆಮೇಲೆ ಸಂತು ನೋಡಿದ ತಕ್ಷಣ ಸುಮ್ಮನೆ ಏನೋ ನೋಡೋಕೆ ಒಂಥರ ಇರ್ಬೋದು, ಅವ್ರು ತುಂಬ ಟ್ಯಾಲೆಂಟು, ತುಂಬ ಬ್ರೈನಿ. ನಾನು ಹೇಳಿದೆ, ನಿಜವಾಗ್ಲೂ ನೀನು ಕನ್ನಡ ಇಂಡಸ್ಟ್ರಿ ಉಳಿತೀಯಾ, ಒಳ್ಳೆ ಸಾಹಿತ್ಯ ಬರೀತೀಯಾ, ತಲೆ ಕೆಡ್ಸ್ಕೊಂಡ್ಬಿಡ್ರಿ, ಅದ್ಭುತವಾಗಿ ಒಳ್ಳೆ ಸಾಹಿತ್ಯಗಾರ ಆಗೇ ಆಗ್ತೀಯಾ. ಇನ್ನು ಮುಂದೆ ನೀನು ಸಾಮ್ಯಾನ ಸಂತೋಷ ಅಲ್ಲ, ಸಾಹಿತ್ಯ ಸಂತೋಷ ಆಗ್ತೀಯ. ಸಂತೋಷ ಅಂದರೆ ಒಂದು ಶಕ್ತಿ ಇದೆ, ನೀನು ಗ್ಯಾರಂಟಿ ಬರೀತೀಯಾ. ನಿಜವಾಗ್ಲೂ ತುಂಬ ನಿನಗೆ ಆ ಸಾಹಿತ್ಯ ಬರೆಯೋಷ್ಟು ಶಕ್ತಿ ಇದೆ, ಬರೀ ನಿನಗೆ ಆಲ್ ದ ಬೆಸ್ಟ್ ಅಂತ ಹೇಳಿದೆ. ಇವತ್ತು ನಿಜವಾಗ್ಲೂ ತಾಯಿ ಸಾಂಗ್ ಕೇಳಿ ನಂಗೆ ತುಂಬ ಖುಷಿ ಆಯಿತು. ಅದ್ಭುತವಾಗಿ ಬರೀತೀಯಾ ಸಂತು, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ನಾವು ನೆಕ್ಸ್ಟು ಮಾಡೋ ಸಿನಿಮಾಗಳಲ್ಲಿ 100% ಒಂದು ಸಾಂಗ್ನ ಬರದೇ ಬರೀತಾರೆ. ಅದು ಒಳ್ಳೆಯದಾಗಲಿ ಸಂತೋಷ್ಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮ್ಮ ಇಬ್ಬರ ಪ್ರೋತ್ಸಾಹ ಇದೇ ರೀತಿ ಇರಬೇಕು. ಸೊ ನಿಮಗೆ ನಮ್ಮ ಕಡೆಯಿಂದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತವಾದಂತಹ ನಿರ್ದೇಶಕರಿಬ್ರು. ಸೊ ನಮ್ಮ ಪರವಾಗಿ, ನಮ್ಮ ಸಾಹಿತಿಗಳಾದಂತಹ ಸಂತೋಷ್ ಎನ್ ಶೆಟ್ಟಿ ಅವರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ತಮಗೆ. ಥ್ಯಾಂಕ್ ಯು ಜಯರಾಮ್ ಸರ್. ನನ್ನ ಹೆಸರು AT ರವೀಶ್ ಅಂತ. ಇದುವರೆಗೆ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಒಂದು 50ರಿಂದ 60 ಸಿನಿಮಾ ಮ್ಯೂಸಿಕ್ ಮಾಡಿದ್ದೀನಿ. ಉದಾಹರಣೆಗೆ ಬೆಳ್ಳಿ ಬೆಟ್ಟ ಆಗಿರ್ಬೋದು, ನನ್ನದೇ ಹಾಡು, ಸೀನಾ, ರಮೇಶ್ ಅರವಿಂದ್ ಅವ್ರದ್ದು ಪ್ರೀತಿಯಿಂದ ರಮೇಶ್, ಹಾಗೆ ಈಗ ಇತ್ತೀಚೆಗೆ ಕಮರಟ್ಟು ಚೆಕ್ ಪೋಸ್ಟ್ ಅಂತ ಬಂತು, ಅದಕ್ಕೆ ಪಾರ್ಟ್ 2 ಈಗ ನಾಡಿದ್ದು ರಿಲೀಸ್ ಆಗ್ತಾ ಇದೆ 22nd. ಸೊ ಈ ಥರ. ಬಟ್ ಒಂದು ಹೇಳಬೇಕಂತಂದರೆ, ಎಷ್ಟು ಒಂದು 50ರಿಂದ 60 ಸಿನಿಮಾ ಮಾಡಿದ್ದೀನಿ, ಪ್ರೆಸ್ ಮೀಟ್ ಮಾಡಿದ್ದೀನಿ, ಎಲ್ಲೂ ಸಿಗದಿರೋ ಒಂದು ಖುಷಿ ನನಗೆ ಇಲ್ಲಿ ಬಂದಾಗ ಒಂದಾಯಿತು. ಯಾಕಂದರೆ ನನಗೆ ಸಂತೋಷ ನಾವು ಸಿಕ್ಕಿರೋದು ನಮ್ಮ ಸ್ಟುಡಿಯೋಕ್ಕೆ ರಪ್ ಅಂತ ಹಿಂಗೆ ಬಂದಂಗೆ ಆಯ್ತು. ಯಾವುದೋ ಒಂದು ಗಳಿಗೆಯಲ್ಲಿ ಜಸ್ಟ್ 1 ವೀಕ್ ಆಗಿಲ್ಲ, 1 ವೀಕ್ ಆಗಿಲ್ಲ. ಅರಸು ಅಂತ ನನಗೆ ಮಿತ್ರ ಅವರ ಮೂಲಕ ಅರಸು ಅನ್ನೋರ ಒಂದು ಪರಿಚಯ. ಅವರು ಒಂದು ಸಿನಿಮಾದ ಮೂಲಕ ಅವರು ನನ್ನ ಕರ್ಕೊಂಡ್ಬಂದರು. ಈ ಥರ ಒಂದು ಸಾಂಗ್ಸ್ ಮಾಡಬೇಕು, ಅರ್ಜೆಂಟಾಗಿ 2 ಸಾಂಗ್ ಮಾಡಬೇಕು, ಇದು DJ ಸಾಂಗು ಮತ್ತು ಪೋಲ್ ಪೆಂಡಲ್ ಸಾಂಗು. ನಾನು ಸಾಹಿತ್ಯ ಬಿಗಿನಿಂಗ್ ಅವ್ರು ಬರೆದಿದ್ರು. ಪಾಪ ಅವ್ರ ಮನಸ್ಸಲ್ಲಿ ಏನೇನೋ ಇತ್ತು. ಈ ಥರ ರ್ಯಾಪ್ ಸ್ಟೈಲ್ ಹೇಳೋರು, ಸಡನ್ನಾಗಿ ಮೆಲೋಡಿ ಹೇಳೋರು, ಏನೇನೋ. ಬಟ್ ಅವರಿಗೆ ಸಾಹಿತ್ಯ ಜ್ಞಾನ ಅಗಾಧವಾಗಿದೆ ಅಂತ ನನಗೆ ಅಲ್ಲಿ ಗೊತ್ತಾಯಿತು. ಒಂದು ಜಸ್ಟ್ ಸ್ಯಾಂಪಲ್ ಮಾಡಿಕೊಡ್ತೀನಿ, ಒಂದು ಟ್ಯೂನು ಜಸ್ಟ್ ಹಾಕ್ತೀನಿ ಅಂತ ಒಂದು ಪ್ಲ್ಯಾನ್ ಮಾಡಿದೆ. ಅಲ್ಲಿ ನಮ್ಮ ಜಯರಾಮ್ ಸರ್ ಕೂಡ ಇದ್ದರು ಜೊತೆಯಲ್ಲಿ, ಅರಸು ಅವ್ರ ಜೊತೆಗೆ. ಅವ್ರದ್ದೊಂದು ಆರ್ಗನೈಸೇಷನ್ ಚೆನ್ನಾಗಿತ್ತೆಲ್ಲ. ಸೊ ಚೆನ್ನಾಗಿದೆ ಸರ್, ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಅಷ್ಟೇ. ಎಲ್ಲದಕ್ಕಿಂತ ಫಸ್ಟ್ ಇವ್ರಿಗೆ ಇಷ್ಟ ಆಯಿತು ಆ ಟ್ಯೂನು.
ಅದನ್ನ ಹಾಗೆ ಪ್ರೋಗ್ರಾಮಿಂಗ್ ಮಾಡ್ಕೊಂಡು ವಿತಿನ್ ಯಾವ ಕೆಲಸ ನಮಗೆ ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಆಗಲ್ಲ ಅನ್ನೋದು ಇರುತ್ತೋ ಅದನ್ನ ಇವ್ರು ಮಾಡಿ ತೋರಿಸಿದ್ದಾರೆ. ಇವತ್ತು ಖಂಡಿತವಾಗಿ ಮಾಡಿ ತೋರಿಸಿದ್ದಾರೆ. ನಾನು ಖಂಡಿತವಾಗ್ಲೂ ಅಂದ್ಕೊಂಡಿಲ್ಲ ಇಷ್ಟೊಂದು ಜನ ಎಲ್ಲ ಸೇರಿಸಿ ಇಷ್ಟು ಚೆನ್ನಾಗಿ ಮಾಡಿದ್ದೀರಣ್ಣ, ಲವ್ ಯು, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ನಿಮ್ಮ ಇದೇ ಥರ ನೀವು ಇನ್ನೂ ಚೆನ್ನಾಗಿ ಬೆಳಿಬೇಕು. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಿಮ್ಮ ಹೆಸರು ಎಲ್ಲೋ ಹೋಗಿರ್ಬೇಕು. ಆ ಥರ ಒಳ್ಳೇದಾಗಲಿ. ನನಗಂತೂ ತುಂಬ ಖುಷಿ ಆಯಿತು. ನಾನು ಅದೇ ಆಗಲೇ ಹೇಳಿದ್ನಲ್ಲ, ಪ್ರತಿಭೆಗಳನ್ನು ಹುಡ್ಕೊಂಡು ಹೋಗ್ತಾ ಇರ್ತಾರೆ, ಬಟ್ ಎಲ್ಲಿದ್ದಾರೆ ಏನು ಅಂತ ಗೊತ್ತಾಗಲ್ಲ. ಬಟ್ ಕೆಲವೊಮ್ಮೆ ಅವರವರೇ ಗುರುತಿಸ್ಕೋಬೇಕು. ಕೆಲವೊಮ್ಮೆ ಜೊತೆಗಿದ್ರು ಈಗ ನಾನು ಎಷ್ಟೋ ಸಿನಿಮಾಗಳು ಮಾಡ್ತಾ ಇರ್ತೀನಿ, ಒಳ್ಳೊಳ್ಳೆ ಸಿನಿಮಾಗಳೇ ಮಾಡಿದ್ದೀನಿ. ಅವನು ಈ ಥರ ರವೀಶಾ ಲೋಗೋ ಜೊತೆ ಮಾಡ್ತಾನೆ ಅಥವಾ ಈ ಥರ ಒಂದು ಕೆಲವೊಂದು ಟ್ಯಾಕ್ಸ್. ಬಟ್ ಅವರಿಗೆ ಗೊತ್ತಿರ್ಬೇಕು, ಅಟ್ಲೀಸ್ಟ್ ಒಂದು ಗಾಂಧಿನಗರದಲ್ಲಿ ಇರ್ತಾರೆ, ಒಂದು ಎಲ್ಲಿ ಟ್ಯಾಲೆಂಟ್ಸ್ ಇದೆ ಅನ್ನೋದು ಒಂಚೂರು ಗೊತ್ತಾಗ್ಬಿಟ್ರೆ ಅಟ್ಲೀಸ್ಟ್ ನಮ್ಮ ಕನ್ನಡ ಚಿತ್ರರಂಗ ನಮ್ಮವ್ರನ್ನೇ ಬೆಳೆಸ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದೊಂದ್ಸಲ ಬೇಜಾರಾಗುತ್ತೆ, ಅಲ್ಲೆಲ್ಲ ಇರ್ತೀವಿ. ಈಗ ನೀವು ನಾನು ಅಂದ್ಕೊಂಡಿಲ್ಲ ಈ ರೇಂಜಿಗೆ ಒಂದು ಔಟ್ಪುಟ್ ಬರುತ್ತೆ ಈ ಒಂದು ಶಾರ್ಟ್ ಪೀರಿಯಡಲ್ಲಿ. ನಾನು ಅಂದ್ಕೊಂಡಿಲ್ಲ, ನೀವು ಅಂದ್ಕೊಂಡಿಲ್ಲ. ಬಟ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಎಲ್ಲೋ ಒಂದು ಕಡೆ ಅವ್ರದ್ದೊಂದು ಕನಸು ಇದು 2 ಸಾಂಗು ಅರ್ಜುನ್ ಇಷ್ಟರಲ್ಲಿ ಮಾಡ್ಬೇಕು ಅಂದಿದ್ದು. ಬಟ್ ಎಲ್ಲ ಕಡೆ ರೀಚ್ ಮಾಡ್ತಾರೆ. ಅವ್ರ ತಂದೆ ತಾಯಿ ಆಶೀರ್ವಾದ ಇರಲಿ. ಎಲ್ಲ ನಂದು ಕೂಡ ಶಿವಮೊಗ್ಗ ನಮ್ಮೂರು, ನಮ್ಮದು ತೀರ್ಥಹಳ್ಳಿ ನಮ್ಮ ಆ್ಯಕ್ಚುಲಿ ಪ್ರಾಪರು ಶಿವಮೊಗ್ಗ, ನಮ್ಮ ಮಿಸಸ್ಸೂರು. ಇಲ್ಲೇ ಸುಮಾರು ಒಂದು 20-25 ವರ್ಷದಿಂದ ಇಲ್ಲೇ ಇದ್ದೀವಿ. ಬಟ್ ನನಗಂತೂ ನಮ್ಮ ಫ್ರೆಂಡ್ ಸರ್ಕಲ್ ಕಡೆಯಿಂದ ಒಂದು ಒಳ್ಳೆ ಫ್ರೆಂಡನ್ನು ಪರಿಚಯ ಮಾಡಿಸಿದ್ದೀರಾ. ಒಂದು ಇದೇ ಥರ ಜರ್ನಿ ಕಂಟಿನ್ಯೂ ಆಗಲಿ. ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ, ಆಶೀರ್ವಾದ ಇರಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ರವಿ ಸರ್. ಅದ್ಭುತವಾದಂತಹ ಸಂಗೀತ ನಿರ್ದೇಶನವನ್ನ ಮಾಡಿ ಕುಮಾರ್ ಎನ್ ಭದ್ರಾವತಿಯವರು ಮೂರ್ತಿ ಎಸ್ಟೇಟ್ ಮತ್ತು ಊರಿನ ಗ್ರಾಮಸ್ಥರಲ್ಲಿ ವಿನಂತಿ ಚಿತ್ರದ ನಿರ್ಮಾಪಕರು. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪೆಂಡಲ್ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ನಮ್ಮ ಸಂತೋಷ್ ಭದ್ರಾವತಿ, ಸಂತೋಷ್ ಚಾನಲ್ನವರು, ನಮಗೆಲ್ಲರೂ ಸಂತೋಷದ ವಿಷಯ.